ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ಅರವಿಂದ್. ಅಂಗವಿಕಲತೆ ಅಂತಕ್ಕಂಥದ್ದು ಕಾಮನ್. ಎಲ್ಲೇ ನೋಡಿದ್ರೂ ಕೂಡ ಅಂಗವಿಕಲರು ಅಂಗವೈಕಲ್ಯತೆಯಿಂದ ಬಳಲ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ದೇಹದ ಯಾವುದೇ ಒಂದು ಅಂಗ ಕೆಲಸ ಮಾಡಲಿಲ್ಲ ಅಂತಂದ್ರೂ ಕೂಡ ಹೇಗೋ ಎಂಗೇಜ್ ಮಾಡ್ಕೊಳ್ತಾರೆ. ಕೈ ಇಲ್ಲದೆ ಇದ್ದವರು ಕಾಲ್ನಲ್ಲಿ ಬರಿತಕ್ಕಂಥದ್ದು, ಕಾಲ್ನಲ್ಲಿ ಊಟ ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ದಿನ ಬೆಳಗಾಗಿ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಪಟಪಟ ಪಟಪಟ ಅಂತ ಮಾತಾಡ್ತಾ ಇದ್ದ ಮಗುವೊಂದು ಏಕಾಏಕಿ ಧ್ವನಿ ಕಳ್ಕೊಂಬಿಟ್ರೆ ಹೇಗಾಗಬಹುದು ಆ ಮಗುವಿನ ಮನಸ್ಸಿಗೆ, ಅವರ ಪೋಷಕರಿಗೆ ಏನಾಗಬಹುದು? ಇವತ್ತು ಕೂಡ ಅಂಥದ್ದೇ ಒಂದು ನೋವಿನ ಕಥೆ ಇದೆ ನಿಮ್ಮ ಮುಂದೆ. ನಾವು ಅದನ್ನು ತರ್ತಾ ಇದ್ದೀವಿ. ಇದೇ ಇವತ್ತಿನ ವಿಶೇಷ ಮಾತಾಡ್ ಮಲ್ಲಿಗೆ. ಈ ಮಗುವಿನ ಹೆಸರು ಪ್ರಸಾದ್ ಅಂತ. ಈತನಿಗೆ 9 ವರ್ಷ, ಹಾವೇರಿ ಮೂಲದ ಹುಡುಗ. ತುಂಬ ಚೆನ್ನಾಗೇ ಇದ್ದ. ಆದರೆ ಡೆಂಗ್ಯೂ ರೋಗಕ್ಕೆ ತುತ್ತಾದ ಈತನಿಗೆ ಏಕಾಏಕಿ ಧ್ವನಿನೇ ಹೊರಟೋಯ್ತು. ಯಾಕೆ ಹಿಂಗಾಯಿತು, ಏನಾಯಿತು, ಈಗ ಆತನ ಸ್ಥಿತಿ ಹೇಗಿದೆ, ಮಾತಾಡ್ತಾನ ಇಲ್ವಾ, ಇದೇ ಇವತ್ತಿನ ವಿಶೇಷ. ಇದರ ಜೊತೆಗೆ ಒಂದು ಮಾಹಿತಿನ ಕೂಡ ಕೊಡ್ತಾ ಇದ್ದೀವಿ. ಈ ರಿಪೋರ್ಟ್ ನೋಡಿ, ಸಾಕಷ್ಟು ವಿವರಗಳಿವೆ. ಇವನು ಪ್ರಸಾದ್, 9 ವರ್ಷದ ಕಂದ. ಆಟವಾಡುತ್ತಾ ಬೆಳೆಯಬೇಕಾದ ಈ ಹುಡುಗನ ಕೊರಳಲ್ಲಿ ತಾಯ್ತದ ಹಾಗೆ ಇರುವ ಈ ಪೈಪೆ ಅವನ ಜೀವನಾಧಾರ. ಯಾಕಂದ್ರೆ ಇವನ ಉಸಿರಾಟ ನಡೆಸೋದು ಮೂಗಿನ ಮೂಲಕವಲ್ಲ, ಬದಲಾಗಿ ಈ ಕೊಳವೆಯ ಮೂಲಕ. ಎರಡು ವರ್ಷದ ಹಿಂದೆ ಬಂದ ಡೆಂಗ್ಯೂ ಜ್ವರ ಈತನ ಉಸಿರಾಟಕ್ಕೆ ತೀವ್ರ ತೊಂದರೆ ಕೊಟ್ಟಿತ್ತು. ಹಾವೇರಿ ಜಿಲ್ಲೆಯ ಹಾವನೂರಿನ ನಿವಾಸಿಯಾದ ಈ ದಂಪತಿ ಮಗುವನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಸೇರಿಸಿದ್ರು. ಮೂಗಿನ ಮೂಲಕ ಉಸಿರಾಟ ಕಷ್ಟವಾದಾಗ ವೈದ್ಯರು ಈತನಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಕುತ್ತಿಗೆಗೆ ಕೊಳವೆ ಜೋಡಿಸಿದ್ರು. ಆದ್ರೆ ಈಗ ಇವನು ಮಾತನಾಡಬೇಕಾದ್ರೂ ಪೈಪನ್ನ ಕೈಯಲ್ಲಿ ಮುಚ್ಚಿದ್ರೆ ಮಾತ್ರ ಬಾಯಲ್ಲಿ ಧ್ವನಿ ಹೊರಡುತ್ತೆ, ಇಲ್ಲದಿದ್ರೆ ಇಲ್ಲ. ಮಾತಾಡಬೇಕಂದ್ರೆ ತಿಳ್ಕೊಂಡೆ ಮಾತಾಡ್ಬೇಕ. ಹೋಗ್ತಾ ಇದ್ದೆ, ಜ್ವರ ಬಂದ್ಬಿಟ್ಟು ಆಯ್ತಲ್ವ, ಅದಕ್ಕೆ ಬಿಟ್ಬಿಟ್ಟೆ ಸ್ಕೂಲು. ಹೋಗ್ತಾ ಇಲ್ಲ ಈಗ. ಯಾವ ಸ್ಕೂಲು? ಕನ್ನಡ. ಈಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕು. ಪ್ರತಿನಿತ್ಯ ಮಗ ಪೈಪ್ನ ಮೂಲಕ ಉಸಿರಾಡುವುದನ್ನ ನೋಡಲಾಗದೆ ಈ ದಂಪತಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲೇ ಗಾರೆ ಕೆಲಸ ಮಾಡುತ್ತಾ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಮಗನನ್ನ ತೋರಿಸ್ತಾ ಇದ್ದಾರೆ. ಇದಕ್ಕೆ ಶಸ್ತ್ರಚಿಕಿತ್ಸೆ ನಡೆಸಿ ಮೊದಲಿನಂತೆ ಮಾಡಬಹುದಾದ್ರೂ ಅದನ್ನ ಭರಿಸುವ ಶಕ್ತಿ ಈ ದಂಪತಿಗಳಿಗಿಲ್ಲ. 1 ವರ್ಷದಿಂದ ಇದೇ ರೀತಿನೇ ಐತೆ. ಒಂದ್ಸಲ ಹೋದೆ ಅಂದರೆ 6-7 ಸಾವಿರ ರೂಪಾಯಿ ಚೆಕಪ್ ಮಾಡ್ತಾರೆ. ಈಗ CM ಫಂಡಿಂದ ಚೆಕಪ್ ಮಾಡ್ಕೊಂತ ಇರ್ತಾರೆ. ಇನ್ನೊಂದು ಸಲ ಚೆಕ್ ಮಾಡಿಬಿಟ್ರೆ CM ಫಂಡ್ ಖತಮ್ ಆಗಿಬಿಡ್ತೈತೆ, ಇಲ್ಲಿಗೆ ಎಲ್ಲ ಮುಗ್ದೋಗ್ಬಿಡ್ತೈತಿ. ಅವರು ದುಡ್ಡು ಆಗಲ್ಲಪ್ಪ ಅಂತಂದು ಹುಡುಗನ ಸಹಾಯ ತನಕ ಇದೇ ಥರ ಮಾಡಿದರೆ ನಮ್ಮ ಜೀವನದ ಭಾಳ ಕಷ್ಟ ಆಕೈತಿ. ಇರೋ ಚಿಕ್ಕ ಮಕ್ಕಳು ಇವಾಗಲೇ 1 ವರ್ಷದಿಂದ ಸಾಲಿದ ಜೀವನನೇ ಬಾಧ ಆಗುತ್ತೆ. ಅವನಿಂದ ರಾತ್ರಿ ಎಲ್ಲ ಒಂದು ಮಿಷನ್ ಕೊಟ್ಬಿಟ್ಟಿದ್ದಾರೆ ಅವರು. ಕಪ ಎಲ್ಲ ಗಟ್ಟಿ ಅಂದಾಗ ನಾವು ಒಂದು ಸೆಕ್ಷನ್ ಮಾಡೋದು, ರಾತ್ರಿ ನಾವು ಭಯ ಮಾಡ್ಕೊಳೋದು. ಚಿಕ್ಕ ಮಗು ಹೊರಗಡೆ ಆಡುವಾಗ ಧೂಳು ಪೈಪ್ನಲ್ಲಿ ಸೇರಿದ್ರೆ ಉಸಿರಾಟ ಕಷ್ಟವಾಗುತ್ತೆ. ಶಾಲೆಗೆ ಹೋದ್ರೆ ಉಳಿದ ಮಕ್ಕಳು ಅಣಕಿಸ್ತಾರೆಂದು ಶಾಲೆಗೆ ಹೋಗೋದನ್ನೇ ಬಿಟ್ಟಿದೆ ಈ ಮಗು. ಮನೆ ತುಂಬ ಮಕ್ಕಳಿದ್ರೂ ಹಿರಿಯ ಮಗನ ಈ ಸ್ಥಿತಿ ನೋಡಲಾಗದೆ ಹೆತ್ತ ಕರುಳು ಮರುಗ್ತಾ ಇದೆ. ಅದನ್ನು ಆಪ್ರೇಷನ್ ಮಾಡಿ 3-4 ತಿಂಗಳ ಮೇಲೆ ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೇವೆ. ಅವನು ಎದೆಗೆ ಆಪ್ರೇಷನ್. ಹಾಗಾಗಿ ನಮಗೆಲ್ಲ ಕಡೆ ಅಡ್ಡಾಡಿ ಸಾಕಾಗ್ಬಿಟ್ಟಿದೆ. ನಾವು ರಾತ್ರಿ ಇಡೀ ಮಕ್ಕಳಂಗಿಲ್ಲ, ಹಗಲೆಲ್ಲ ಅದೇ ಜ್ಞಾನ. ಒಂದು ಸ್ವಲ್ಪ ಉಸಿಲು ಬಿಟ್ಟರೆ ಸಾಕು, ಅದೇ ನಮಗೆ ಚಿಂತೆ ಆಗಿಬಿಡ್ತದೆ. ಯಾವ ಟೈಮಲ್ಲಿ ಏನಾಗುತ್ತೆ, ಕಫ ಇರುವಿ ಏನಾದರೂ ಹೊಕ್ಕೊಂಡು ಬಿಟ್ಟರೆ ತುಂಬಾ ನಮಗೆ ನಿದ್ದೆನೇ ಬರೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳು ಬೇರೆ, ಅವರೊಬ್ಬರು ದುಡಿಬೇಕು, ನಾವು ತಿನ್ನಬೇಕು. ಮೂಗಲ್ಲೇ ಉಸಿರಾಡಲು, ಎಲ್ಲರಂತೆ ಮಾತನಾಡಲು, ಮತ್ತೆ ಶಾಲೆಗೆ ಹೋಗಲು, ಮರಳಿ ತನ್ನ ಸಹಜ ಬಾಲ್ಯ ಪಡೆಯಲು ಈ ಮಗುವಿಗೆ ಸಹಾಯ ಬೇಕಾಗಿದೆ. ದಕ್ಷ ವೈದ್ಯರು, ದಾನಿಗಳು ನೆರವಿಗೆ ನಿಂತರೆ ಈತನ ಬದುಕು ಮರಳಿ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಸೊ ಪ್ರಸಾದ್ನ ಸ್ಥಿತಿಯನ್ನು ನೀವು ಕೂಡ ನೋಡಿದ್ರಿ. ನಮ್ಮ ಸ್ಟುಡಿಯೋಗೆ ಬಂದಿದ್ದರು ಪ್ರಸಾದ್, ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಬಂದಿದ್ದರು, ತಮ್ಮ ನೋವನ್ನು ಹಂಚ್ಕೊಂಡ್ರು, ನಮಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡ್ರು. ಖಂಡಿತ ಇಂಥವ್ರಿಗೋಸ್ಕರನೇ ಮುಖವಾಣಿ ಆಗಿರ್ತಕ್ಕಂಥದ್ದು ನಮ್ಮ ಈ ದುನಿಯಾ ಕಾರ್ಯಕ್ರಮ. ಹಾಗಾಗಿ ನಮ್ಮ ಸ್ಟುಡಿಯೋಗೆ ಅವ್ರನ್ನ ಕರೆಸಿದ್ದೀವಿ, ಮಾತಾಡಿಸ್ತೀವಿ, ವೈದ್ಯರನ್ನು ಕೂಡ ಕರೆಸಿದ್ದೀವಿ. ಅವ್ರ ಜೊತೆ ಮಾತಾಡೋಣ, ಹೇಗಿದೆ ಈತನಿಗೆ ಚಿಕಿತ್ಸೆ ಕೊಡಿಸಬಹುದಾ, ಪರಿಹಾರ ಆಗುತ್ತಾ ಇವನ ಸಮಸ್ಯೆ, ಬನ್ನಿ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಇವಾಗ 3 ಜನ ಅತಿಥಿಗಳಿದ್ದಾರೆ. MS ರಾಮಯ್ಯ ಮೆಡಿಕಲ್ ಕಾಲೇಜಿನ ENT ಡಿಪಾರ್ಟ್ಮೆಂಟ್ನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಇನ್ನು ಪ್ರಸಾದ್, ನೋವಿನಿಂದ ಬಳಲ್ತಾ ಇರ್ತಕ್ಕಂಥವನು, ಹಾಗೆಯೇ ಪ್ರಸಾದ್ನ ತಂದೆ ಗಂಗಪ್ಪ ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲನೇದಾಗಿ ನಾನು ಪ್ರಸಾದ್ ಮಾತಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಪ್ರಸಾದ್ ಮಾತಾಡ್ಬೋದೇನಪ್ಪ? ಹೇಳು, ನಿನ್ನ ಹೆಸರು ಹೇಳು ನೋಡೋಣ, ಜೋರಾಗಿ ಹೇಳು ಇನ್ನೊಂದು ಸ್ವಲ್ಪ. ಪ್ರಸಾದ್, ಓಕೆ. ಅಂದರೆ ಹೀಗೆ ಮಾತಾಡೋದಾ? ಕಷ್ಟ ಆಗುತ್ತಾ ಮಾತಾಡೋದಕ್ಕೆ? ಏನಾದರೂ ಏನೂ ಕಷ್ಟ ಆಗಲ್ಲ ಅಲ್ಲ? ನೋವುತ್ತಾ, ಏನಾದರೂ ನೋವಾಗುತ್ತಾ ಅಲ್ಲಿ ಅಂತ ಅಂದ್ಬಿಟ್ಟು? ಕೆಮ್ದಾಗ ಅಷ್ಟೇ ನೋವುತ್ತೆ. ಓಕೆ. ಇವಾಗ ಅಲ್ಲಿ ಆಪ್ರೇಷನ್ ಮಾಡಿ ಆ ಪೈಪ್ ಹಾಕಿದಾರಲ್ಲ, ಆ ಜಾಗದಲ್ಲೆಲ್ಲ ಏನೂ ನೋವು ಬರಲ್ವಾ? ಏನೂ ಬರಲ್ಲ. ಗಂಗಪ್ಪನವರೇ ಹೇಳಿ, ಯಾವಾಗ ಶುರುವಾಗಿದ್ದು, ಏನು ಕತೆ ಇದು? ಅದೇ ಸರ್, ಇದು ಊರಲ್ಲಿ ಇದು ಊರಲ್ಲಿ ಸ್ಕೂಲ್ ಹಾಕೊಂಡು ನಾವು ಇಲ್ಲೇ ಇದ್ವಿ. ಎಲ್ಲಿದ್ರಿ ನೀವು? ನಾವು ಇಲ್ಲಿ ಬೆಂಗಳೂರಲ್ಲೇ ಇದ್ವಿ. ನಿಮ್ಮೂರು ಹಾವೇರಿ ಪಕ್ಕ ಹಾವನೂರು. ಓಕೆ. ನಾನು ಇಲ್ಲಿ ಮೈಕಲ್ ಬಸ್ ಸ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹುಡುಗರನ್ನ ನಮ್ಮ ತಾಯಿಯರು ನೋಡ್ಕೊಂತಿದ್ರು, ಸ್ಕೂಲ್ ಎಲ್ಲೇ ಹೋಗ್ತಿತ್ತು. ಈ ಥರ ಜ್ವರ ಆಯ್ತು ಅಂತೇಳಿ ಬರ್ಕೊಟ್ರು. ದಾವಣಗೆರೆಯಿಂದ ತೋರಿಸಿದ್ವಿ. ಅವರು ಡೆಂಗ್ಯೂ ಜ್ವರ ಅಂತೇಳಿ ICU ಒಳಗೆ ಈ ಥರ ಇಟ್ಟಿಟ್ಟು ಈ ಥರ ಆಗೈತಿ. ಆದರೂ ಅಲ್ಲಿ ಡೆಂಗ್ಯೂ ಜ್ವರ ವಾಸಿ ಆಗಿದ್ಮೇಲೆ ನಾನು ಹಿಂಗೆ ಪೈಪ್ ಹಾಕಿಕೊಟ್ಟು ಇಲ್ಲಿ ಕರ್ಕೊಂಬಂದಿದ್ದೆ ಬೆಂಗಳೂರಿಗೆ. ಸಂಜೆನ್ಸು ಯಶಸ್ವಿನಿ ಐತಿ ಅಂತ ಅಲ್ಲಿ ಆಗ್ಬೋದು, ಅವ್ರು ಇದನ್ನು ಕ್ಲೋಸ್ ಮಾಡ್ತಾರ ಅಂತ ಹೇಳಿದ್ರು. ಅವರು ಒಂದು ಸ್ವಲ್ಪ 10-12 ದಿವಸ ಇಟ್ಕೊಂಡ್ರು. ಒಂದು 5-6 ತಿಂಗಳು ಟೈಮ್ ಬೇಕಾಗತ್ತಪ್ಪ ಅಂತ ಹೇಳಿದರು. ಆಯಿತು ಅಂತೇಳಿ ಮತ್ತು ಅಲ್ಲಿಂದ ಡಾಕ್ಟ್ರು ಯಾರೋ ಮೇಡಮ್ ಅವರು ಒಂದು ಚೀಟಿ ಕೊಟ್ಟರು. ಅಲ್ಲ, ಯಾವಾಗ ಡೆಂಗ್ಯೂ ಜ್ವರ ಬಂದು ಎಷ್ಟು ದಿವಸ ಆಯಿತು? ಆಯ್ತು, ಒಂದು 12 ತಿಂಗಳು ಆಯ್ತು, ಒಂದು ವರ್ಷ ಆಗಿದೆ. ಡೆಂಗ್ಯೂ ಜ್ವರ ಬಂದಾಗ ನೀವು ಅವ್ರನ್ನ, ಈ ಹುಡುಗನ್ನ ದಾವಣಗೆರೆ ಆಸ್ಪತ್ರೆಗೆ ತೋರಿಸಿದ್ರಾ? ಹೌದು. ಓಕೆ. ಎಷ್ಟು ದಿನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ICUನಲ್ಲಿ? ಅಲ್ಲೇ ದಾವಣಗೆರೆ ಹಾಸ್ಪಿಟ್ಲಿಗೆ ಸುಮಾರು 2 ತಿಂಗಳಾಗಿದೆ. ಓಕೆ. ಅಂದ್ರೆ ICU ಒಳಗಡೆ ಎಷ್ಟು ದಿನ ಇಟ್ಕೊಂಡು? ICU ಒಳಗೆ ಒಂದು ತಿಂಗಳು 20 ದಿವಸ ಇದೆ ಸರ್. 20 ದಿವಸ. ಹೌದೌದು. ಓಕೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಈ ತರ ಪೈಪ್ 1.5 ತಿಂಗಳು ICU ಒಳಗೇನೆ ಐತೆ ಸರ್ ಅದು. 2 ಟೈಮ್ ಇಟ್ಟಿದ್ದಾರೆ. ಓಕೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಈ ತರ ಪೈಪ್ ಹಾಕಿ ಕಳಿಸಿದ್ರು. ಯಾಕೆ ಪೈಪ್ ಹಾಕಿದ್ರು ಅಂತ ಏನಾದ್ರು ಹೇಳಿದ್ರ? ಏನು ಹೇಳಿ ಸರ್, ಅವರು ಒಂದು ಮಗುವಿನ ರೋಗ ಏನು, ಯಾಕೆ ಹೀಗಾಗುತ್ತೆ ಅಂತ ಅಂದ್ಬಿಟ್ಟು ಡೆಂಗ್ಯೂ ಫೀವರ್ ಅಂತ ಬರ್ದಿದ್ದಾರೆ ಸರ್, ಡಾಕ್ಟರ್ ತೋರಿಸಿದ್ರು. ಡೆಂಗ್ಯೂ ಫೀವರ್, ಓಕೆಪ್ಪ. ಈಗ ಈ ಪೈಪ್ ಹಾಕಿದ್ ಯಾಕೆ ಅಂತ ಹೇಳಿದ್ರ? ಏನಿಲ್ಲ, ಅದು ಶಕ್ತಿ ಕಮ್ಮಿಯಾಗಿ ಅವ್ನು ಏನಿರಲಿಲ್ಲ ಸರ್. ಇಲ್ಲಿ ಬಂದಾಗ ಬರೀ 14 kg. ಓಕೆ. ನಿಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿಲ್ಲ ಅಂತ ನನಗನ್ನಿಸ್ತಾ ಇದೆ. ಡಾಕ್ಟರ್ ಶ್ರೀನಿವಾಸ್, ತಾವೇನು ಹೇಳ್ತೀರಾ? ಏನು ಇದು, ವಾಟ್? ಈಗ ನಾನು ಸುವರ್ಣ ಚಾನಲ್ ಇವತ್ತು ಮಧ್ಯಾಹ್ನ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಒಬ್ಬ ಹುಡುಗನಿಗೆ ಪ್ರಾಬ್ಲಮ್ ಇದೆ, ನಿಮ್ಮ ಕೈಯಿಂದ ಏನೋ ಸಹಾಯ ಮಾಡೋಕ್ಕಾಗುತ್ತಾ ಅಂದಾಗ ಅಷ್ಟೇ ನಾನು ನೋಡಿದ್ದೀನಿ ಮಗುನ. ನಾನೊಂದು ಪ್ರಿಲಿಮಿನರಿ ತಪಾಸಣೆ ಮಾಡಿದ್ದೇನೆ. ಅದರ ಪ್ರಕಾರ ನನಗೆ ಅರ್ಥ ಆಗಿರೋದು ಇವನ ಬಗ್ಗೆ ಏನು ಅಂತಂದರೆ ಸಬ್ಗ್ಲಾಟಿಕ್ ಸ್ಟಿನೋಸಿಸ್ ಅಂತೀವಿ. ಏನು ಅಂತಂದರೆ ಉಸಿರಾಡೋದಕ್ಕೆ ನಾಳ ಇರುತ್ತೆ, ಶ್ವಾಸಕೋಶಕ್ಕೆ ಉಸಿರು ತೊಗೊಂಡೋಗುತ್ತೆ. ಓಕೆ. ಅದು ಒಂದು ಜಾಗದಲ್ಲಿ ಸಣ್ಣಕ್ಕಾಗೋಗ್ಬಿಟ್ಟಿರುತ್ತೆ. ಅಂದರೆ ಟ್ಯೂಬ್ ಸಣ್ಣ ಆಗಿರುತ್ತೆ. ಟ್ಯೂಬ್ ಸಣ್ಣ ಆಗಿರುತ್ತೆ. ಯಾತಕ್ಕೋಸ್ಕರ ಹಂಗಾಗುತ್ತೆ? ಅದು ಟ್ಯೂಬ್ ಯಾತಕ್ಕೋಸ್ಕರ ಸಣ್ಣ ಆಗುತ್ತೆ ಅಂದರೆ ಕೆಲವೊಂದು ಜನ ಮಕ್ಕಳಿಗೆ ಭಾಳ ದಿವಸ ICU ಅಲ್ಲಿ ಇಡಬೇಕಾಗಿ ಬರುತ್ತೆ. ICU ಅಂತಂದರೆ ಕೃತಕವಾಗಿ ಅವರಿಗೆ ಶ್ವಾಸನ ಆಡಿಸ್ಬೇಕಾಗತ್ತೆ. ಯಾಕಂದ್ರೆ ಅವ್ರದ್ದೇ ಶ್ವಾಸಕೋಶ ಬೇಕಾದಷ್ಟು ಕೆಲಸ ಮಾಡ್ತಾ ಇರಲ್ಲ, ಡೆಂಗು ಜ್ವರದಿಂದಾಗಲಿ ಇನ್ನೊಂದರಿಂದಾಗಲಿ. ಓಕೆ. ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಡಾಕ್ಟ್ರು ಅಂತಂದರೆ ಟ್ಯೂಬ್ನ ಬಾಯಿಂದ ಅಥವಾ ಮೂಗಿಂದ ಉಸಿರು ನಾಳದ ಒಳಗಡೆ ಸೇರಿಸಿರ್ತಾರೆ. ಅದು ಕರೆಕ್ಟಾಗಿ ಎಲ್ಲಿರುತ್ತೆ ಅಂದರೆ ನಾವು ಮಾತಾಡೋ ದನಿ ಪಟ್ಟಿಗೆಗಿಂತ ಸ್ವಲ್ಪ ಕೆಳಗಡೆ ತನಕ ಆ ಟ್ಯೂಬ್ನ ಹಾಕಿ ಆಮೇಲೆ ಕೃತಕವಾಗಿ ಕೊಡ್ತಿರ್ತೀವಿ. ಕೃತಕವಾಗಿ ಬಹಳ ದಿವಸ ಇರೋದ್ರಿಂದ ಎಷ್ಟೋ ಜನ ಮಕ್ಕಳಿಗೆ ಏನೂ ಆಗೋದಿಲ್ಲ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದೇ ಜಾಗದಲ್ಲಿ ಮತ್ತೆ ಕೆರೆದಂಗೆ, ಈಗ 100 ಸತಿ ಒಂದು ನಮ್ಮ ಒಳ್ಳೆ ಚೆನ್ನಾಗಿರೋ ಚರ್ಮ 100 ಸತಿ ಹಿಂಗೆ ಕೆರೆದ್ರು ಗಾಯ ಆಗ್ಬಿಡುತ್ತೆ. ಗಾಯ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಸ್ಕಾರ್ ಅಂತ ಸಣ್ಣಕ್ಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ಬಹಳ ದಿವಸ ICU ಅಲ್ಲಿ ಇರೋರು ಕೆಲವರಿಗೆ ಅವರ ಅದೃಷ್ಟವಶಾತ್ ಆ ಥರ ಪ್ರಾಬ್ಲಮ್ ಆದಾಗ ಆ ಜಾಗ ಟ್ಯೂಬ್ ತೆಗೆದಾದ್ಮೇಲೆ ಕೆಲವೊಂದು ದಿವಸಕ್ಕೆ ಉಸಿರಾಟ ಕಷ್ಟ ಆಗ್ತಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಯಾಕೆ ಕಷ್ಟ ಆಗ್ತಿದೆ ಅಂದರೆ ಅಲ್ಲಿ ಸ್ಕಾರ್ ಫಾರ್ಮೇಷನ್ ಆಗಿ ಆ ಜಾಗ ಉಸಿರುನಾಳ ಅದರದ್ದು ಇರಬೇಕಾದಷ್ಟು ದಪ್ಪ ಇಲ್ದಿರ ಸಣ್ಣಕ್ಕಾಗುತ್ತೆ. ಅಂತ ಟೈಮಲ್ಲಿ ಆ ಡಾಕ್ಟ್ರು ಅದನ್ನ ಇಮಿಡಿಯೇಟ್ ಗಮನಿಸಿ ಹಂಗೆ ಬಿಟ್ರೆ ಮತ್ತೆ ಜೀವಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಈಗ ಮೇಲ್ಗಡೆ ಎಲ್ಲೋ ಸಣ್ಣಕ್ಕಾಗಿರುತ್ತೆ, ಸಬ್ಗ್ಲಾಟಿಕ್ ಅಂತ ಈ ಲೆವೆಲ್ ಅಲ್ಲಿ ಸಣ್ಣಕ್ಕಾಗಿರುತ್ತೆ. ಅವ್ರು ಡಾಕ್ಟರ್ ಅದನ್ನ ಗಮನಿಸಿ ಯಾಕೋ ಶಬ್ದ ಬರ್ತಿದೆ ಇವ್ನು ಮಾತಾಡ್ತಾ ಇರ್ಬೇಕಾರೆ ಅಥವಾ ಉಸಿರಾಡ್ಬೇಕಾರೆ ಅಂತ ಅವ್ರು ಗಮನಿಸಿ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕಾಗಿ ಬರುತ್ತೆ. ಇಮಿಡಿಯೇಟ್ ಏನು ಆಪರೇಷನ್ ಮಾಡ್ತಾರೆ ಯಾರೇ ಆಗಲಿ ಅಂತ ಟ್ರೇಕಿಯಾಸ್ಟಮಿ ಅಂದ್ರೆ ಈ ಮಗುಗಾಗಿರೋ ಆಪರೇಷನ್. ಏನದು ಟ್ರೇಕಿಯಾಸ್ಟಮಿ ಅಂದ್ರೆ ಇಲ್ಲೆಲ್ಲೋ ಸಣ್ಣಕ್ಕಾಗಿದ್ರೆ ಅದ್ರ ಕೆಳಗಡೆ ಓಪನಿಂಗ್ ಮಾಡ್ತಾರೆ.
ಓಕೆ. ಅದು ಕೆಳಗಡೆ ಓಪನಿಂಗ್ ಮಾಡಿದ್ರೆ ಡೈರೆಕ್ಟ್ ಆಗಿ ಗಾಳಿ ಹೊರಗಿಂದು ಇಲ್ಲಿಂದಾನೇ ಹೋಗುತ್ತೆ ಮೂಗಿನ. ಸೊ ಓಕೆ, ಮೂಗಿನಿಂದ ಹೋಗೋದ್ರ ಬದಲು ಅಲ್ಲಿಂದಾನೇ ಗಾಳಿ ಹೋಗುತ್ತೆ. ಅವಾಗ ಜೀವಕ್ಕೆ ತೊಂದರೆ ಆಗದಿರ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದು ಸಣ್ಣ ಇರೋದನ್ನ ದಪ್ಪ ಮಾಡಿಸಿ ನಂತರ ಅದನ್ನು ತೆಗಿಬಹುದೇ ಹೊರತು ಹಂಗೆ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಓಕೆ ಓಕೆ ಪ್ರಸಾದ್, ಇವಾಗ ನೀನು ಇದನ್ನ ಮುಚ್ಕೊಂಡು ಅಂದರೆ ಈ ಪೈಪನ್ನು ಮುಚ್ಕೊಂಡು ಮೂಗಲ್ಲಿ ಉಸಿರಾಡ್ತೀಯಾ? ಆಗತ್ತಾ ಆಗಲ್ವಾ? ನೋಡು, ಪ್ರಯತ್ನ ಪಡೋ ಒಂದ್ಸರ್ತಿ. ಅಲ್ಲ, ಅಲ್ಲಿ ಮುಚ್ಕೊಂಡು ಮೂಗಲ್ಲಿ ಉಸಿರಾಡಬಹುದಾ ಅಂತ. ಸ್ವಲ್ಪ ದೇಹನ ಮೇಂಟೈನ್ ಮಾಡೋದಕ್ಕೆ ಬೇಕಾದಷ್ಟು ಗಾಳಿ, ಮಾತಿಗೆ ಬೇಕಾದಷ್ಟು ಅಷ್ಟೇ ಸಿಗುತ್ತೆ. ಮಾತಿಗೆ ಬೇಕಾದಷ್ಟು ಸಿಗುತ್ತೆ, ಆದರೆ ದೇಹನ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಗಾಳಿ ಬೇಕೋ ಅಷ್ಟು ಸಿಗಲ್ಲ. ಆಕ್ಸಿಜನ್ ಸಪ್ಲೈ ಆದ್ರೂ ಪರವಾಗಿಲ್ಲ, ಕಾರ್ಬನ್ ಡೈಆಕ್ಸೈಡ್ ವಾಶ್ಔಟ್ ಅಂತ ಆಗಬೇಕು ಖಂಡಿತ ಹೊರಗಿಂದ. ಅದು ಆಗೋದು ಇನ್ನೂ ಕಷ್ಟ ಆಗುತ್ತೆ. ಓಕೆ ಓಕೆ. ಈಗ ಪ್ರಸಾದ್, ನಿನಗೆ ಮೂಗಿಂದ ಈಗ ಇಲ್ಲೇ ಉಸಿರಾಡ್ತಾ ಇರೋದಲ್ವ ನೀನು? ಈ ಪೈಪ್ ಹಾಕಿದಾರಲ್ಲ ಅಲ್ಲಿ ಉಸಿರಾಡ್ತಾ ಇದೆಯಲ್ವಾ? ಈಗ ಉಸಿರಾಡೋದ್ರಿಂದ ನಿನಗೇನು ತೊಂದರೆ ಆಗಲ್ಲ ಅಲ್ವಾ? ತುಂಬ ಆರಾಮಾಗಿದೆಯಾ, ಏನು ತೊಂದರೆ ಆಗಲ್ಲ. ಕೆಮ್ಮು ಬಂದಾಗ ಏನು ಮಾಡ್ತೀಯಾ? ಅದನ್ನ ಮುಚ್ಕೊಂಡು ಕೆಮ್ಮಬೇಕಾಗತ್ತಾ? ಓಕೆ. ಶೀತ ಖರ್ಚೀಫಲ್ಲಿ ತೆಗಿತೀನಿ ಅಂತ ತಾನೇ ನೀನು ಹೇಳಿದ್ದು? ಒಂದ್ಸಲ ಖರ್ಚೀಫಲ್ಲಿ ಹೆಂಗೆ ತೆಗಿತೀಯ ಅಂತ ತೋರಿಸ್ತೀಯಾ ಒಂದ್ಸರ್ತಿ? ಹೇಗಾಗುತ್ತೆ? ಈ ಕಡೆ ತಿರ್ಕೋ, ನಮ್ಮ ಕಡೆ ತಿರ್ಕೋ. ಹಾಂ. ಓಕೆ ಓಕೆ. ಅಂದರೆ ಸ್ವಲ್ಪ ಈ ಕೋಲ್ಡ್ ಗಿಲ್ಡ್ ಅವಾಯ್ಡ್ ಮಾಡಬೇಕಾಗತ್ತೆ ಅಂತ ಅನ್ಸುತ್ತಲ್ವಾ ಸರ್? ಸ್ವಲ್ಪ ದಿವಸಕ್ಕೆ ಕಷ್ಟ ಆಗುತ್ತೆ. ಬಟ್ ದೇವರು ಸೃಷ್ಟಿ ಮಾಡಿರೋ ನಮ್ಮ ದೇಹ ಹೆಂಗಿದೆ ಅಂದರೆ ವೆರಿ ಅಡಾಪ್ಟಬಲ್. ಅಂದರೆ ಫಸ್ಟ್ ಮಾಡಿದ ಕೆಲವು ದಿವಸ 1 ತಿಂಗಳು 2 ತಿಂಗಳು ಬಹಳನೇ ಕಷ್ಟಪಟ್ಟಿರ್ತಾರೆ. ಅವಾಗ ತುಂಬಾ ಸಕ್ಷನ್ ಉಪಯೋಗಿಸಿರ್ತಾರೆ. ಅವ್ರನ್ನ ಕೇಳ್ಬೋದು ಯಾರೋ ಮಿಷಿನ್ ಕೊಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಮೊದಲು ಕೆಲವೊಂದು ತಿಂಗಳುಗಳು ಬಹಳ ಸತಿ ಸಕ್ಷನ್ ಮಾಡಬೇಕಾಗತ್ತೆ. ಅಂದರೆ ಕಫ ತೆಗೆಯೋದಕ್ಕೆ ಅವ್ರು ತೆಗೆಯೋದಕ್ಕಾಗಲ್ಲ, ಕಫ ಜಾಸ್ತಿ ಸೇರ್ತಾ ಇರುತ್ತೆ. ಯಾಕಂದರೆ ದೇವರು ಹೆಂಗೆ ತಯಾರಿ ಮಾಡಿದ ನಮ್ಮನ್ನು ಮೂಗಿಂದ ಗಾಳಿ ತಗೋಬೇಕು, ಮೂಗಿಂದ ಅದು ವಾಮ್ತ್ ಬರುತ್ತೆ, ಮತ್ತೆ ಅದಕ್ಕೆ ಸ್ವಲ್ಪ ತೇವಾಂಶ ಸೇರ್ಕೊಳ್ಳುತ್ತೆ, ಅದೆಲ್ಲ ಹೋಗಿ ಶ್ವಾಸಕೋಶಕ್ಕೆ ಹೋಗ್ಬೇಕು. ಈಗ ಅದೇನೂ ಆಗ್ತಾ ಇರಲ್ಲ, ಡೈರೆಕ್ಟ್ ಹೊರಗಿಂದ ಹಾಗೆ ಹೋಗ್ತಾ ಇರುತ್ತೆ. ಬಟ್ ದೇಹ ಹೆಂಗಿದೆ ಅಂದರೆ ಅಡಾಪ್ಟಬಲ್. ಸ್ವಲ್ಪ 1-2-3 ತಿಂಗಳಲ್ಲಿ ಒಳಗಿಂದೆಲ್ಲ ರೆಡಿ ಆಗ್ಬಿಡುತ್ತೆ. ಈಗ ನೀವು ಅವ್ರನ್ನ ಕೇಳ್ಬೋದು, ಮೊದಲು ಎಷ್ಟು ಸಕ್ಷನ್ ಮಾಡ್ತಿದ್ರು, ಈಗ ಅಷ್ಟು ಮಾಡ್ತಿರೋದಿಲ್ಲ. ಓಕೆ. ಈಗ ಧ್ವನಿ ಪೆಟ್ಟಿಗೆ ಅಂತ ಹೇಳಿದ್ರಲ್ಲ ಸರ್, ಧ್ವನಿ ಪೆಟ್ಟಿಗೆಗೆ ಈ ಹೋಲ್ ಮಾಡೋದ್ರಿಂದ ಏನು ಡ್ಯಾಮೇಜ್ ಆಗಿರಲ್ವಾ? ಈ ಹೋಲ್ ಮಾಡಿರೋದ್ರಿಂದ ಧ್ವನಿ ಪೆಟ್ಟಿಗೆಗೆ ಏನು ಡ್ಯಾಮೇಜ್ ಆಗಿರೋದಿಲ್ಲ. ಏನೂ ಆಗಿರೋದಿಲ್ಲ. ಓಕೆ. ಸೊ ಇವಾಗ ಅವನು ಮಾತಾಡೋದಕ್ಕೆ ಕಷ್ಟಪಡ್ತಾ ಇದ್ದಾನಲ್ವಾ, ಈಗ ಅದನ್ನು ಕ್ಲೋಸ್ ಮಾಡ್ಕೊಂಡೇ ಮಾತಾಡಬೇಕಲ್ಲ, ಯಾಕೆ ಹಂಗಾಗುತ್ತೆ? ಅದು ಏಕೆ ಮೊದಲು ಈಗ ಏನಾಗ್ತಿದೆ, ಮಾತಿಗೆ ಮೋಸ್ಟ್ ಇಂಪಾರ್ಟೆಂಟ್, ಮಾತಿಗೆ ಬೇಕಾಗಿರೋದು ಗಾಳಿ. ಶ್ವಾಸಕೋಶದಿಂದ ಗಾಳಿ ಬಂದ್ಬಿಟ್ಟು ಮೇಲಕ್ಕೆ ಬಂದಾಗ ವೋಕಲ್ ಕಾರ್ಡ್ಸ್ ಎರಡು ವೋಕಲ್ ಕಾರ್ಡ್ಸ್ ಇರ್ತಾವೆ, 2 ಕ್ಲೋಸ್ ಆಗ್ತವೆ. ಬೈ ಫೋರ್ಸ್ ಗಾಳಿ ಮೇಲಕ್ಕೆ ಹೋಗುತ್ತೆ. ಬೈ ಫೋರ್ಸ್ ಗಾಳಿ ಮೇಲಕ್ಕೆ ಹೋದಾಗ ಅದು ವೈಬ್ರೇಟ್ ಆಗ್ತವೆ, ಸೌಂಡ್ ಬರುತ್ತೆ. ಈಗ ಇವ್ರಿಗೆ ಏನಾಗ್ತದೆ, ಇಲ್ಲಿಂದಾನೇ ಗಾಳಿ ತಗೊಂತಾ ಇರೋದ್ರಿಂದ ಇದ್ರ ಕೆಳಗಡೆ ಎಲ್ಲೂ ವೋಕಲ್ ಕಾರ್ಡ್ಸ್ ಇಲ್ಲ, ವೋಕಲ್ ಕಾರ್ಡ್ಸ್ ಇರೋದು ಮೇಲ್ಗಡೆ. ಸೊ ಗಾಳಿನ ಮೇಲಕ್ಕೆ ಪುಷ್ ಮಾಡಬೇಕು ಅಂತಂದ್ರೆ ಅವ್ನು ಇದನ್ನ ಕ್ಲೋಸ್ ಮಾಡೋದಷ್ಟೇ ಪುಷ್ ಮಾಡ್ಬೋದು. ಓಕೆ, ಅದನ್ನ ಕ್ಲೋಸ್ ಮಾಡ್ಕೋತಾನೆ, ಆದ್ರೆ ಮೊದಲಿನಂತೆ ಮಾತಾಡೋಕ್ಕಾಗಲ್ವಲ್ಲ? ಯಾಕೆ? ಮೊದಲಿನಂತೆ ಸರಾಗವಾಗಿ ಕಂಟಿನ್ಯೂಸ್ ಆಗಿ ತುಂಬಾ ಹೊತ್ತು ಮಾತಾಡೋದಕ್ಕೆ ಈಗ ಸದ್ಯಕ್ಕೆ ಆಗೋದಿಲ್ಲ ಅವನಿಗೆ. ಇದನ್ನ ಕ್ಲೋಸ್ ಮಾಡಿ ಅದಕ್ಕೆ ಬೇರೆ ಸ್ಕೀಮ್ ಇದೆ. ಏನು ಅಂತಂದ್ರೆ, ಈಗ ಈ ಟ್ಯೂಬ್ಗೆ ಸ್ಪೀಕಿಂಗ್ ವಾಲ್ವ್ ಅಂತ ಒಂದಿರುತ್ತೆ. ಸ್ಪೀಕಿಂಗ್ ವಾಲ್ವ್ ಅಂದರೆ ಇಟ್ಸ್ ಯೂನಿಡೈರೆಕ್ಷನಲ್, 1 ಡೈರೆಕ್ಷನಲ್ ವಾಲ್ವ್ ಇರುತ್ತೆ. ಉಸಿರು ತಗೊಳ್ಳೋದಕ್ಕೆ ಇಲ್ಲಿಂದ ಹೋಗುತ್ತೆ, ಹೊರಗೆ ಬರೋದಕ್ಕೆ ಮಾತಾಡೋ ದಾರಿಯಿಂದ ಬರುತ್ತೆ. ಪಾರ್ಟ್ಲಿ ಅಪ್, ಪಾರ್ಟ್ಲಿ ಫ್ರಮ್ ದ ಸೈಡ್. ಸೊ ಅವನಿಗೆ ಪ್ರತಿ ಸತಿ ಒಂದು ಕೈ, ಈಗ ಅವ್ನಿಗಿರೋದು 2 ಕೈ ಆದರೆ ಮಾತಾಡೋ ಬೇಕಾದ್ರೆ ಒಂದೇ ಕೈ ಆಗುತ್ತೆ ಅವ್ನಿಗೆ ಏನೇ ಕೆಲಸ ಮಾಡೋದು. ಯಾಕಂದ್ರೆ ಈ ಕೈನ ಇದಕ್ಕೆ ತಗೋಬೇಕಾಗುತ್ತೆ. ಸ್ಪೀಕಿಂಗ್ ವಾಲ್ವ್ ಕೊಟ್ಬಿಟ್ರೆ ಅವ್ನು 2 ಕೈ ಅವ್ನು ಮಾಡೋ ಕೆಲಸಗಳಿಗೆ ಫ್ರೀ ಆಗುತ್ತೆ, ಅವ್ನಿಗೆ ಬೇಕು ಅಂದಾಗ ಮಾತಾಡ್ಬೋದು. ಓಕೆ, ಬಹಳ ಒಂದು ವಿಚಿತ್ರವಾದಂತಹದ್ದು. ಅಂದರೆ ಇವಾಗ ಆತ ಅನುಭವಿಸ್ತಾ ಇರತಕ್ಕಂಥದ್ದು, ಆತನಿಗೆ ಡೆಂಗ್ಯೂ ಜ್ವರ ಬಂದಿತ್ತು ಅನ್ನೋದು ವಿಶೇಷತೆ ಅಲ್ಲ, ಡೆಂಗ್ಯೂ ಜ್ವರದ ಬೈ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದೊಂಥರ. ಸೊ ಆ ರೀತಿ ಬಂದಿರತಕ್ಕಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಇನ್ನೂ ಸಾಕಷ್ಟು ವಿಚಾರಗಳಿದೆ. ಗಂಗಪ್ಪನವ್ರನ್ನ ಕೂಡ ಮಾತಾಡ್ಸೋಣ, ಏನಾಯಿತು, ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೆಲ್ಲ ಮೊದಲು ಒಂದು ಚಿಕ್ಕ ಬ್ರೇಕ್.